ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಜ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC GD, SSC MTS, CHSL ಮತ್ತು RRB ಗ್ರೂಪ್ ಡಿ ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವಶನ್ ಪರ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ಸ್ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಪಾಂಪ್ಲೆಟ್ ಐತೆ ನೋಡ್ರಿ. ಇದು ನಾನು ಮೊನ್ನೆ ಹಾಕಿದ್ದೆ, ಬರ್ತೇಜ್ ಪವಾರ್ ಫಿಸಿಕಲ್ ಟ್ರೈನಿಂಗ್ ಅಂತ. ಇದೇನು ಮಾಡಕತ್ತೀನಪ್ಪ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಅಂತ ಅಗ್ನಿವೀರ ಮತ್ತು SSC GD ಈ ಎರಡೂ ಈ ಸದ್ಯಕ್ಕೆ ಫಿಸಿಕಲ್ ಅದಾವ. ಆ ಕಾರಣಕ್ಕಾಗಿ ಉಚಿತ ದೈಹಿಕ ತರಬೇತಿಯನ್ನು ಕೊಡಬೇಕಂತ ಪ್ಲ್ಯಾನ್ ಹಾಕಿದ್ನಿ. ಆದರೆ ನಾಳೆ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ನೀವು ಯಾರ್ಯಾರು ಇಲ್ಲಿ ಧಾರವಾಡದಲ್ಲಿ ಇದಿರಲ್ಲ, ಇದರ ಸದುಪಯೋಗನ ನೀವು ಪಡ್ಕೊಂಡು ಸರಿಯಾಗಿ ರನ್ನಿಂಗ್ ಮಾಡ್ರಿ ಅಂತ ಹೇಳ್ತಾ, ಯಾರಾದರೂ ಬರೋರು ಇದ್ರೆ ಈ ನಂಬರ್ಗೆ ಕರೆ ಮಾಡಿರಿ. 8310823896 ಈ ನಂಬರ್ಗೆ ಕರೆ ಮಾಡಿ ಕನ್ಫರ್ಮೇಷನ್ ಮಾಡ್ಕೊರಿ. ನಿಮ್ಗೆ ಯಾವುದೇ ₹1 ಕೂಡ ಶುಲ್ಕ ಇಲ್ಲದ ನಿಮ್ಗೆ ದೈಹಿಕ ತರಬೇತಿಗೆ ಸಿಗ್ತದ. ಇದ್ರ ಸದುಪಯೋಗ ನೀವು ಪಡ್ಕೊರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ರಿ. ಫಸ್ಟ್ ಕ್ವಶನ್, ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗುರುತು ಮಾಡಿದ ಬೆಲೆಯ ಮೇಲೆ 18% ರಿಯಾಯಿತಿಯನ್ನು ನೀಡುತ್ತಾನೆ. ಅಂದರೆ ಮಾರಾಟ ಬೆಲೆ ₹574 ಆ ವಸ್ತುವಿನ ಗುರುತು ಮಾಡಿದ ಬೆಲೆಯನ್ನು ಕಂಡುಹಿಡಿಯುತ್ತ ಕ್ವಶನ್ ಐತಿ. ಈಗೇನೈತಿ, ಒಬ್ಬ ವ್ಯಕ್ತಿ ಏನು ಮಾಡತ್ತಾನ, ಒಂದು ವಸ್ತುವಿಗೆ ಗುರುತು ಬೆಲೆ ಮಾಡಿದಾನ, ಅದ್ರ ಮ್ಯಾಗ ಏನು ಮಾಡಕತ್ತಾನವ 18% ರಿಯಾಯಿತಿ ಕೊಡಕತ್ತಾನ. ರಿಯಾಯಿತಿ ಕೊಟ್ಟ ನಂತರ ಎಷ್ಟಕ್ಕೆ ಮಾರಕತ್ತಾನವ 5574 ಮಾರಕತ್ತಾನ. ಹಾಗಿದ್ರೆ ಆ ವಸ್ತುವಿನ ಗುರುತು ಮಾಡಿದ ಬೆಲೆ ಎಷ್ಟು ಅಂತ ಕೇಳಿದಾರೆ. ಫಸ್ಟ್ ಗುರುತು ಮಾಡಿದ ಬೆಲೆ ಎಷ್ಟು ಅಂತ ಕೇಳಿದಾರ. ಈಗ ನೋಡ್ರಿ, ಗುರುತು ಮಾಡಿದ ಬೆಲೆ ಎಷ್ಟು ಅಂತ ತಿಳ್ಕೊರಿ, 100% ತಿಳ್ಕೊರಿ. 100% ತಿಳ್ಕೊಂಡ ಏನು ಮಾಡ್ಕತ್ತಾನವ 18% ಡಿಸ್ಕೌಂಟ್ ಕೊಡಕತ್ತಾನ. 100% ಇದ್ದ 18% ಡಿಸ್ಕೌಂಟ್ ಕೊಡಕತ್ತಾನ ಅಂದ್ರೆ ಏನು ಮಾಡ್ಬೇಕು ನೀವು 18% ಮೈನಸ್ ಮಾಡ್ಕೊರಿ. ಎಷ್ಟಾಗುತ್ತೆ 18% ಮೈನಸ್ ಮಾಡ್ಕೊಂಡ್ರೆ 100ರಾಗ 18 ಕಳೆದ್ರೆ ಎಷ್ಟು ಉಳಿತದೆ 82% ಉಳಿತೈತಿ. 82% ಉಳಿತೈತಿ ಅಂದ್ರೆ ಎಷ್ಟಕ್ಕೆ ಮಾರಕತ್ತಾನವ ಡಿಸ್ಕೌಂಟ್ ಮಾಡಿದ ನಂತರ 574 ಮಾರಕತ್ತಾನ. ಈ 82% ವ್ಯಾಲ್ಯೂವನ್ನು ಏನಾಗ್ತದೆ 574 ಆಗ್ತದೆ. ಹಾಗಿದ್ರೆ ನಮ್ಗೆ ಏನು ಕೇಳ್ಕತ್ತಾರ ಅವರ, ಆ ವಸ್ತುವಿನ ಗುರುತು ಮಾಡಿದ ಬೆಲೆಯನ್ನು ಕಂಡುಹಿಡಿರಿ ಅಂತಾರೆ. ಅದ್ರ ಗುರುತು ಬೆಲೆ ಎಷ್ಟೈತಿ ಇಲ್ಲಿ 100% ಐತಿ. ಹಾಗಿದ್ರೆ ಈ 100% ವ್ಯಾಲ್ಯೂ ಎಷ್ಟಾಕೈತಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ 82 ಕೆಳಗೆ ಬರ್ತೈತಿ, ಮ್ಯಾಗ 100 × 574 ಮ್ಯಾಗ ಬರ್ತೈತಿ. ನೋಡ್ರಿ, 2 4 8, 2 1 2, 2 2 4 ಎಷ್ಟು ಉಳಿತಾ 1 ಉಳಿತು. 2 8 16 1 ಉಳಿತದ, 2 7 14. ಈಗ ನೋಡ್ರಿ, ಕೆಳಗೆ 41 ಬಂತು, ಮ್ಯಾಗ 287 ಬಂತು. ಇನ್ನು 47 ಅನ್ನೋದು ಏನಿದೆ ಇದೊಂದ ಪ್ರೈಮ್ ನಂಬರ್ ಆಗ್ತದೆ. ಈ ಪ್ರೈಮ್ ನಂಬರ್ ಇರೋದ್ರಿಂದ ಬೇರೆ ಬಗ್ಗೆ ಹೋಗಂಗಿಲ್ಲ, ಡೈರೆಕ್ಟ್ 41ರಿಂದ ಹೇಳೋಣ. 41ನ ಬಗ್ಗೆಯಾಗ ಈ ಬಿಡಿ ಸ್ಥಾನದಾಗ 7 ಬರುವಂಥ ಸಂಖ್ಯೆ ಆದ್ರೆ 1ನ ಬಗ್ಗೆಯಾಗ ಎಷ್ಟು ಬರ್ತೈತಿ 1 7 7 ಬರುತ್ತೆ. ಆಗಿದ್ರೆ 41 1 41 7 287 ಬೇಕಿದ್ರೆ ಮಾಡಿ 41 7 7 1 7 7 4 28 287 ಬರ್ತೈತಿ. 47 1 47 47 7 287 ಆಗ್ತದೆ. ಹಾಗಿದ್ರೆ 100 × 7 ಮಾಡಿ ಎಷ್ಟಾಗೈತ್ರಿ 700 ಅನ್ನೋದು ನಮ್ಮದ ಆ ಗುರುತು ಮಾಡಿದ ಬೆಲೆ ಆಗ್ತೈತಿ. ಆಪ್ಷನ್ ನಂಬರ್ C3 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ನೋಡ್ರಿ. 48 - 12 ಬಾಗ್ಲೆ 6 × 3 + 26 ಇದರ ಮೌಲ್ಯ ಎಷ್ಟು ಅಂತ ಕೇಳ್ಕತ್ತಾರ. ಈಗ ನೋಡ್ರಿ, ಏನೈತಿ, ಈಗ 48 ಐತಿ. 48 - 12 ಬಾಗ್ಲೆ 6 × 3 + 26 ಐತಿ. ಇದರ ಮೌಲ್ಯವನ್ನು ಕಂಡುಹಿಡಿಯೋಣ ಅಂತ ಕೇಳ್ಕೊಂಡು ಕೊಟ್ಟಾರ. ಈ ನೋಡ್ರಿ, ಬೋರ್ಡ್ ಮಾಸ್ ಪ್ರಕಾರ ಏನು ಮಾಡ್ಬೇಕು, ನಾವು ಮೊದಲ ಬಾರ್ ಮಾಡ್ಕೋಬೇಕು. ಬಾರ್ ನಂತರ ಬ್ರಾಕೆಟ್ ನಂತರ ಏನು ಬರ್ತೈತಿ ಬಾಗ್ಲೆ ಬರ್ತೈತಿ. ಈಗ ಬಾರು ಇಲ್ಲ, ಬ್ರಾಕೆಟು ಇಲ್ಲ. ಈಗ 6 ನಂತರ ಏನು ಬರ್ತೈತಿ ಬಾಗ್ಲೆ ಬರ್ತೈತಿ. ಹಾಗಿದ್ರೆ 6 1 6 6 2 12 ಎಷ್ಟು ಉಳಿತಾ 48 - 2 × 3 + 26. ಈಗ ನೋಡ್ರಿ, ಬಾಗ್ಲೆ ಆದ ನಂತರ ಯಾವ್ದು ಮಾಡ್ಕೋಬೇಕು ನಾವು ಮಲ್ಟಿಪ್ಲಿಕೇಶನ್ ಇಂಟು ಮಾಡ್ಕೋಬೇಕು. 3 2 ಎಷ್ಟು 6 48 - 3 2 6 + 26. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಮೈನಸ್ನ ಆಚರಣೆ ಕಳಿಸ್ಬೇಕು, ಪ್ಲಸ್ 2 ಈ ಕಡೆ ತಗೋಬೇಕು. ಇದ್ರ ಹಿಂದೆ ಏನೂ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಇರ್ತೈತಿ. ಈ ಪ್ಲಸ್ನ ಈ ಕಡೆ ತಗೋರಿ, ಈ -6ನ ಆ ಕಡೆ ಕಳಿಸ್ರಿ. ಅಂದ್ರೆ 48 + 26 ಈ ಕಡೆ ತಗೊಳ್ರಿ, ಇದು -6 ಆ ಕಡೆ ಕಳಿಸ್ರಿ. ಇವ್ನು ಎರಡನ್ನು ಪ್ಲಸ್ ಮಾಡಿ ಎಷ್ಟಾಗ್ತದೆ ನೋಡ್ರಿ, 48 + 26 ಮಾಡಿದ್ರೆ
74 ಆಕೈತಿ. 74 ಒಳಗೆ 6 ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ ಆನ್ಸರ್? 68 ನಮ್ಮದು ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ A1 ಈಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡ್ರಿ, ಒಬ್ಬ ವ್ಯಾಪಾರಿಯು ಒಂದು ವಸ್ತುವಿನ ಬೆಲೆಯನ್ನು ಅದರ ಕೊಳ್ಳುವ ಬೆಲೆಗಿಂತ 50% ಹೆಚ್ಚು ನಿಗದಿಪಡಿಸಿ 30% ರಿಯಾಯಿತಿ ನೀಡಿದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಕತ್ತಾನ. ಈಗೇನು ನೋಡ್ರಿ, ಒಬ್ಬ ವ್ಯಕ್ತಿ ಏನು ಮಾಡ್ಕತ್ತಾನ, ವ್ಯಾಪಾರಿ ಒಂದು ವಸ್ತುವಿನ ಬೆಲೆ ಕೊಂಡ ಬೆಲೆಗಿಂತ 50% ಜಾಸ್ತಿ ಅದಕ್ಕೆ ರೇಟ್ ಇಡಕತ್ತಾನಂತ. ಇಟ್ಟ ನಂತರ ಏನು ಮಾಡಕತ್ತಾನ, ವಾಪಸ್ 30% ರಿಯಾಯಿತಿ ಕೊಡತಾನೆ, ಡಿಸ್ಕೌಂಟ್ ಕೊಡಕತ್ತಾನ. ಹಾಗಿದ್ರೆ ಅವನು ಎಷ್ಟು ಲಾಭ ಪಡ್ಕೊತಾನಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ, ಒಂದು ಕೊಂಡ ಬೆಲೆ ಎಷ್ಟು ಅಂತ ತಿಳ್ಕೊರಿ. ಕೊಂಡ ಬೆಲೆ ಯಾವಾಗಲೂ 100% ಆಗ್ತೈತಿ, 100% ಆಗ್ತೈತಿ. ಈ 100% ಮ್ಯಾಗ ಏನು ಮಾಡಕತ್ತಾನ, ಇವಾಗ 50% ಹೆಚ್ಚು ಮಾಡಕತ್ತಾನ. 50% ಹೆಚ್ಚು ಅಂದ್ರೆ ಎಷ್ಟಾಗೈತಿ? 150 ಆಯ್ತು. ಈ 150 ಆದ ನಂತರ ಏನು ಮಾಡಕತ್ತಾನ, ವಾಪಸ್ ಮತ್ತೆ 30% ರಿಯಾಯಿತಿ ಕೊಡಕತ್ತಾನ. 30% ರಿಯಾಯಿತಿ ಕೊಡಕಂದ್ರೆ 100ಕ್ಕೆ 30% ರಿಯಾಯಿತಿ ಎಷ್ಟಾಗೈತಿ? 30 ಕಡಿಮೆ ಮಾಡಿದ್ರೆ 70 ಆಕೈತಿ. 70 ವರ್ಷ ನೋಡ್ರಿ. ಈ ಜರಿ ಕ್ಯಾನ್ಸಲ್ಲ, ಈ ಜರಿ ಕ್ಯಾನ್ಸಲ್ಲ, ಈ ಜರಿ ಕ್ಯಾನ್ಸಲ್ಲ, ಈ ಜರಿ ಕ್ಯಾನ್ಸಲ್ಲ. 15 ಒಳ್ಳೆ ಎಷ್ಟಾಗೈತಿ? 15 ಒಳ್ಳೆ 105 ಆಕೈತಿ. 15 ಒಳ್ಳೆ 105 ಆಕೈತಿ. ಹಾಗಿದ್ರೆ 100% ಇದ್ದಿದ್ದ 105 ಆತಂದ್ರೆ 8% ಹೆಸದು? 5 ರೂಪಾಯಿ ಹೆಸದ್ರೆ 5% ಹೆಸದಂಗೆ. ಹಾಗಿದ್ರೆ ಸರಿಯಾದ ಉತ್ತರ ಏನ್ರಿ? 5% ಅವನ ಲಾಭದ ಶೇಕಡ ಆಗ್ತದೆ. ಆಪ್ಷನ್ ನಂಬರ್ B2 ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. A ಅನುಪಾತ B = 3:2 ಮತ್ತು A - B = 9 ಆಗಿದ್ದರೆ A + B ಯ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಕೊಟ್ಟಾಗ ಏನು ಕೊಟ್ಟಾರ, ನಮ್ಗೆ ಇಲ್ಲಿ ಅನುಪಾತ ಕೊಟ್ಟಾರ. A ಅನುಪಾತ B ಎಷ್ಟೈತಿ? 3:2 ಐತಿ. A - B ಅಂದ್ರೆ ಇವು ಎರಡತ್ರ ಡಿಫ್ರೆನ್ಸ್ ಎಷ್ಟೈತಿ? A - B ಅಂದ್ರೆ 9 ಐತಿ. ನಮಗೇನು ಕೇಳ್ತಾರೆ ಈಗ? A + B ಯ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ, ಇಲ್ಲೇ ಡಿಫ್ರೆನ್ಸ್ ಕೊಟ್ಟಾರ, ಅವರು ವ್ಯತ್ಯಾಸ ಕೊಟ್ಟಾರ. ವ್ಯತ್ಯಾಸ ಕೊಟ್ಟ ನಂತರ ನಾವು ಏನು ಮಾಡ್ಕೋಬೇಕಾ, ಇಲ್ಲೇ ರೇಷಿಯೋ ಅಂತ ಐತಿ, ರೇಷಿಯೋ ಅಂತ ಕೊಟ್ಟಾರ. ಇಲ್ಲಿ ವ್ಯತ್ಯಾಸ ಕೊಟ್ಟಾರ, ಇಲ್ಲಿ ರೇಷಿಯೋ ಕೊಟ್ಟಾರ. ಹಾಗಿದ್ರೆ ಈ ರೇಷಿಯೋ ವ್ಯತ್ಯಾಸ ಎಷ್ಟೈತಿ ನೋಡ್ರಿ, 3 2 ಕಡೆ ಎಷ್ಟು ಉಳಿತೈತಿ? 1 ಉಳಿತೈತಿ. ಈ ವ್ಯತ್ಯಾಸ ಐತೆ, ಈ ವ್ಯತ್ಯಾಸ ಏನಾಕೈತಿ? 9. ಈ 1ರ ವ್ಯಾಲ್ಯೂನ ಏನ? 9. ನಮಗೇನು ಕೇಳ್ತಾರೆ ಈಗ? A + B ಕೇಳ್ತಾರೆ. ಹಾಗಿದ್ರೆ A ವ್ಯಾಲ್ಯೂ ಏನ, B ವ್ಯಾಲ್ಯೂ ಏನ ಕಂಡುಕೋರಿ, ಆನಂತರ ಪ್ಲಸ್ ಮಾಡ್ರೆ ಮುಗಿದುತ್ತೆ. A ವ್ಯಾಲ್ಯೂ ಏನೈತಿ? 3 ಐತಿ. B ವ್ಯಾಲ್ಯೂ 2 ಐತಿ. ಈಗ ನೋಡ್ರಿ, ಇಲ್ಲಿ ಎಷ್ಟು ಇಂಟು ಮಾಡ್ಯಾರ? ಈಗ ಇಂಟು 9 ಮಾಡ್ಯಾರ. 1 9 9, ಇದಕ್ಕೂ ಇಂಟು 9 ಮಾಡ್ರಿ. 3 9 27, ಇದಕ್ಕೂ 9 ಇಂಟು ಮಾಡ್ರಿ. 2 9 18. ಈಗ ನೋಡ್ರಿ, ನಮ್ಗೆ A ವ್ಯಾಲ್ಯೂ ಸಿಕ್ತ 27, B ವ್ಯಾಲ್ಯೂ ಸಿಕ್ತ 18. ಹಾಗಿದ್ರೆ ನಮ್ಗೆ ಏನು ಕೇಳ್ತಾರೋ? A + B ಮೌಲ್ಯವನ್ನು ಕೇಳ್ತಾರೆ. ಹಾಗಿದ್ರೆ A + B ಮಾಡ್ರಿ. 2 ಪ್ಲಸ್ ಮಾಡಿ ಎಷ್ಟಾಗ್ತದೆ ನೋಡ್ರಿ? 27ರಾಗ ಈ 18ನ್ನ ಕೂಡಿಸಿದ್ರೆ ಎಷ್ಟಾಗೈತಿ? 27 + 18 ಅಂದ್ರೆ 7 8 ಅಂದ್ರೆ 15 ಆಯ್ತು. ಸಾರಿ, 15 ಅಲ್ಲ, 16 ಆಗ್ತದೆ. 15 ಆಕೈತಿ. 7 + 8 ಮಾಡಿದ್ರೆ ಎಷ್ಟಾಗೈತಿ? 15 ಆಯಿತು. 2 1 3, ಇದೊಂದು 4, ಎಷ್ಟಾಗ್ತದೆ? 45 ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ C3 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. 3 ಸಂಖ್ಯೆಗಳ ಅನುಪಾತ 5:6:7 ಮತ್ತು 3 ಸಂಖ್ಯೆಗಳ ಮೊತ್ತ 540 ಆಗಿದ್ದರೆ 3 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಕತ್ತಾರೆ. ಈಗ ನೋಡ್ರಿ, 3 ಸಂಖ್ಯೆಗಳ ಅನುಪಾತ ಕೊಟ್ಟಾರ. ಅನುಪಾತ ಕೊಟ್ಟು ಏನು ಮಾಡ್ಯಾರ? ಅದ್ರ ಮೊತ್ತನೂ ಕೊಟ್ಟಾರ. ಹಾಗಿದ್ರೆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಕತ್ತಾರೆ. ಈಗ ನೋಡ್ರಿ, ಇದು 1ನೇ ಸಂಖ್ಯೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ. ಅನುಪಾತ ಎಷ್ಟು ಐತಿ? 5:6:7 ಐತಿ. ಮೊತ್ತ ಎಷ್ಟು ಕೊಟ್ಟಾರ? 540 ಮೊತ್ತ ಕೊಟ್ಟಾರ. 540 ಮೊತ್ತ ಕೊಟ್ಟಾರ ಅಂದ್ರೆ ಇವ್ನ ಎಲ್ಲರೂ ಪ್ಲಸ್ ಮಾಡ್ಕೋರಿ, ಇವ್ನ ಮೊತ್ತ ಮಾಡ್ಕೋರಿ. 5:6:7 ಇದ್ರ ಮೊತ್ತ ಎಷ್ಟಾಕೈತಿ? 5 6 11 11 7 18. ಎಷ್ಟಾಕೈತಿ? 18 ಆಯ್ತು. ಈ 18ರ ವ್ಯಾಲ್ಯೂನ ಏನ? 540 ಆಗ್ತೈತಿ. ಹಾಗಿದ್ರೆ ನಮ್ಗೆ ಏನು ಕೇಳ್ತಾರೆ? 3 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಕೇಳ್ತಾರೆ. ಈ 3 ಸಂಖ್ಯೆ ಚಿಕ್ಕ ಸಂಖ್ಯೆ ಯಾವ್ದು? ಈ 5 ಆಕೈತಿ. ಹಾಗಿದ್ರೆ 5ರ ವ್ಯಾಲ್ಯೂ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲೇ ಮಾಡಿದ್ರೆ ನಡಿತೈತಿ. 18ಕ್ಕೆ 8 ಇಂಟು ಮಾಡ್ಯಾರ, ಅದನ್ನ ಮಾಡಿ ನಡಿತೈತಿ. ಇಲ್ಲೇ 5ಕ್ಕೆ ಇಂಟು ಮಾಡಿ ನಡಿತೈತಿ. ಆದರೆ ನಿಮ್ಗೆ ಗೊತ್ತಾಗಿಲ್ತೀವಿ ಕ್ರಾಸ್ ಮಲ್ಟಿಪ್ಲಿಕೇಶನ್. 18 ಕೆಳಗೆ 540
ಮ್ಯಾಗ ಇಂಟು 5. 18 ಒಂದಲೇ 18, 18 ಮೂರಲೇ 54, ಈ 0 ಆ್ಯಸ್ ಇಟ್ ಈಸ್. 3 5 ಎಷ್ಟು ರೀ 15, ಈ 0 ಆ್ಯಸ್ ಇಟ್ ಈಸ್. ಹಾಗಿದ್ರೆ ಚಿಕ್ಕ ಸಂಖ್ಯೆ ಯಾವ್ದು ಆಕೈತಿ 150 ಆಕೈತಿ. ಆಪ್ಷನ್ ನಂಬರ್ B2 ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಕ್ರಮವಾಗಿ 213 ಮತ್ತು 2,07,675. ಒಂದು ಸಂಖ್ಯೆ 5,325 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಕೊಟ್ಟ ನಾವೇನು ಮಾಡ್ಬೇಕಾ, ಒಂದು ಮಸ ಒಂದು ಲಸ ಕೊಟ್ಟು ಒಂದು ನಂಬರ್ ಕೊಟ್ಟು ಇನ್ನೊಂದು ನಂಬರ್ ಕಂಡು ಹಿಡಿರಿ ಅಂತ ಹೇಳಿದಾಗ ಏನು ಮಾಡ್ಬೇಕಾ, ಪೈಲ್ ಕೊಟ್ಟಿರೋಂಥ ಎರಡು ಸಂಖ್ಯೆಗಳಲ್ಲ ಅವನ್ನ ನಡು ಮ್ಯಾಗ ಇಟ್ಕೋಬೇಕು. 213 ಇಂಟು 2,07,675 ಪೈಲ್ ಕೊಟ್ಟಿರೋಂಥ ಸಂಖ್ಯೆ ಮ್ಯಾಗ ಇಟ್ಕೋಬೇಕು. ಎರಡು ಮ್ಯಾಗ ಇಟ್ಕೊಂಡ ಮೂರನೇ ಸಂಖ್ಯೆ ಐತೆ ಅದಕ್ಕೆ ಇಟ್ಕೋಬೇಕು. ಮೂರನೇ ಸಂಖ್ಯೆ ಎಷ್ಟೈತಿ 5,325. 5,325 ಐತಿ. ಇಷ್ಟು ಮಾಡಿ ಕಟ್ ಹೊಡೆದ್ಬಿಟ್ರೆ ಆನ್ಸರ್ ಬಂದ್ಬಿಡ್ತದೆ ನೋಡಿರಿ. ಈಗ ನೋಡಿರಿ 5 ಒಂದಲೇ 5, ಇದು 3 5 ಸಣ್ಣ ಸಂಖ್ಯೆ ಐತಿ 0 ಇಟ್ಕೊಡ್ರಿ. 5 6 30, 5 5 25. ನೆಕ್ಸ್ಟ್ 5 4 20, 5 ಒಂದಲೇ 5, 2 ಉಳಿತದ, 5 5 25, 1 ಉಳಿತು, 5 3 15, 2 ಉಳಿತು, 5 5 25. ನೆಕ್ಸ್ಟ್ 5 2 10, 5 ಒಂದಲೇ 5, ಎಷ್ಟು ಉಳಿತು 1 ಉಳಿತು, 5 3 15. ಇಲ್ಲಿ ನೆಕ್ಸ್ಟ್ ನೋಡ್ರಿ 5 8 40, 1 ಉಳಿತ, 5 3 15, ಇಲ್ಲೊಂದು 0 ಕೊಡ್ರಿ. 5 7 35. ಎಷ್ಟಾಯ್ತು ಈಗ 8,307 ಬಂತು ಮ್ಯಾಗ ಎಷ್ಟು ಬಂತ 8,307 ಬಂತು. ಈಗ ನೋಡ್ರಿ ನೆಕ್ಸ್ಟ್ ಇಲ್ಲೂ 213 ಐತಿ, ಇಲ್ಲಿ 213 ಐತಿ ಅಂದ್ರೆ 213 ಒಂದಲೇ 213 ಒಂದಲೇ ಉಳಿತು. ಅಷ್ಟೀಗ 8,307 ಉಳಿತು. ಹಾಗಿದ್ರೆ ಇನ್ನೊಂದು ಸಂಖ್ಯೆ ಏನಾಕೈತಿ 8,307 ಆಕೈತಿ. ಆಪ್ಷನ್ ನಂಬರ್ A1 ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯು 40 ಅಂಕಗಳನ್ನು ಗಳಿಸಿ 40 ಅಂಕಗಳಿಂದ ಅನುತ್ತೀರ್ಣನಾದನು. ಉತ್ತೀರ್ಣನಾಗಲು 40% ಅಂಕಗಳು ಬೇಕಾದರೆ ಪರೀಕ್ಷೆಗೆ ಇರುವ ಒಟ್ಟು ಅಂಕಗಳ ಸಂಖ್ಯೆ ಎಷ್ಟು ಅಂತ ಕೇಳಕತ್ತಾರೆ. ಈ ನೋಡ್ರಿ ಒಬ್ಬ ವ್ಯಕ್ತಿ ಪಾಸ್ ಆಗಿ ಎಷ್ಟು ಬೇಕಂತ 40% ಬೇಕಂತ. ಎಷ್ಟು ಬೇಕಾ 40% ಬೇಕಂತ. ಹಾಗಿದ್ರೆ ನಾವೇನು ಮಾಡ್ಯಾನ 40 ಅಂಕ ತಗೊಂಡು 40 ಅಂಕ ಪಡೆದಾನ ಮತ್ತು 40 ಅಂಕಗಳಿಂದ ಫೇಲ್ ಆಗ್ಯಾನ. 40 ಮಾರ್ಕ್ಸ್ ತೊಗೊಂಡು 40 ಮಾರ್ಕ್ಸ್ಲೇ ಫೇಲ್ ಆಗ್ಯಾನ. ಈ 40 ಮಾರ್ಕ್ಸ್ ತೊಗೊಂಡು ಈ 40 ಮಾರ್ಕ್ಸ್ ತೊಗೊಂಡಿದ್ದ ನಾವು ಏನಾಕಿದ್ದ ಪಾಸ್ ಹಾಕಿದ್ದ. ಈ 40 ಅವು 40% ಎಷ್ಟಾಕೈತಿ 80 ಮಾರ್ಕ್ಸ್ ತೊಗೊಂಡಿದ್ದ ಪಾಸ್ ಹಾಕಿದ್ದ. ಪರ್ಸೆಂಟೇಜ್ ಒಳಗಾರ 40% ತೊಗೊಂಡ್ರೆ ಪಾಸ್ ಹಾಕಿದ್ರೆ ಆ 40% ವ್ಯಾಲ್ಯೂನೇ ಏನ 80 ತೊಗೊಂಡ್ರೆ ಪಾಸ್ ಹಾಕಿದ್ದ. ಹಾಗಿದ್ರೆ ನಮಗೇನು ಕೇಳ್ತಾರೋ ಪರೀಕ್ಷೆಗಿರುವ ಒಟ್ಟು ಅಂಕಗಳಿಗೆ ಹೇಳ್ತಾರೆ. ಹಾಗಿದ್ರೆ ಒಟ್ಟು ಅಂಕಗಳು ಎಷ್ಟು ಇರ್ತಾವೆ 100% ಇರ್ತಾವೆ. 100% ವ್ಯಾಲ್ಯೂ ಎಷ್ಟು 40 ಕೆಳಗೆ ಮ್ಯಾಗ 80 ಇಂಟು 100. 0 0 ಕ್ಯಾನ್ಸಲ್ಲ, 4 ಒಂದಲೇ 4 2 200 ಎಷ್ಟಾಗೈತಿ 200 ಆಗೈತಿ. ಹಾಗಿದ್ರೆ ಆ ಪರೀಕ್ಷೆಗಿರುವ ಒಟ್ಟು ಅಂಕಗಳು ಎಷ್ಟು ರೀ 200 ಅಂಕಗಳ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, 42 ರೂಪಾಯಿ ಕೆಜಿ ಅಕ್ಕಿಯನ್ನು 55 ರೂಪಾಯಿ ಕೆಜಿ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಿ ಮಿಶ್ರಣದ ಅಕ್ಕಿಯನ್ನು ಪ್ರತಿ ಕೆಜಿಗೆ 47ರಂತೆ ಮಾರಬೇಕಾದರೆ ಅಕ್ಕಿಯನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು ಅಂತ ಕ್ವಶನ್ ಕೇಳ್ತಾರೆ. ಇದು ಚಿಟ್ಟೆ ಮೆಥಡ್, ಪಾದಗೀತೆ ಮೆಥಡ್ ಇದೆ. ಪೈಲಿನದ್ದೇ 42 ರೂಪಾಯಿ ಕೆಜಿ ಅಕ್ಕಿನ 55 ರೂಪಾಯಿ ಕೆಜಿ ಅಕ್ಕಿಯೊಂದಿಗೆ ಮಿಶ್ರಣ ಮಾಡ್ಯಾರ. ಏನು ಮಾಡ್ಯಾರ 42 ರೂಪಾಯಿ ಕೆಜಿ ಇರುವಂಥ ಅಕ್ಕಿಗಳ 55 ರೂಪಾಯಿ ಕೆಜಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಯಾರ. ಆ ಮಿಕ್ಸ್ ಮಾಡಿ ಏನು ಮಾಡಕತ್ತಾರ ಪ್ರತಿ ಕೆಜಿಗೆ 47ರಂತೆ ಮಾರಬೇಕಾದರೆ ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು ಅಂತ ಕೇಳ್ತಾರೆ. ಈಗ ನೋಡ್ರಿ 42 ರೂಪಾಯಿ ಕೆಜಿ ಅಕ್ಕಿ ಬರ್ಕೋರಿ, 42 ರೂಪಾಯಿ ಕೆಜಿ ಅಕ್ಕಿ ಇಲ್ಲಿ ಬರ್ಕೋರಿ, 55 ರೂಪಾಯಿ ಕೆಜಿ ಅಕ್ಕಿ ಇಲ್ಲಿ ಬರ್ಕೋರಿ. ಇಲ್ಲಿ ಬರ್ಕೋದ ನಂತರ ಮಿಶ್ರಣ ಮಾಡಿದ ನಂತರ ಎಷ್ಟಕ್ಕೆ ಮಾರತ್ತಾರ ಅವರ ಮಿಶ್ರಣ ಮಾಡಿ ಎಷ್ಟಕ್ಕೆ ಮಾರಬೇಕಾದ್ರೆ ನತ್ತಾರು 47ಕ್ಕೆ ಮಾರಬೇಕಾದ್ರೆ ನತ್ತಾರು. ಈಗ ಜನ 47ನ ಇಲ್ಲಿ ಬರ್ಕೋರಿ. ಇಷ್ಟು ಬರ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಅನುಪಾತ ಕೇಳ್ತಾರ ನಮಗೆ ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು ಅಂತ ಕೇಳಕತ್ತಾರ. ಹಾಗಿದ್ರೆ ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ. 47ರಾಗ
42 ಕಳೆದ್ರೆ ಈ ನೋಡಿ ಇದು 42 ಐತಿ, 47 ಐತಿ. ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಕಳ್ಯಾಕೆ ಬರಲ್ಲ ಅಂತ ಅನ್ನೋದು ತಪ್ಪು. ಯಾಕಂದ್ರೆ ನಮ್ಗೆ ಬೇಕಾಗಿದ್ದೇನೆ ಡಿಫ್ರೆನ್ಸ್. ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಮ್ಯಾಟರ್ ಇಲ್ಲ. ಯಾವ ದೊಡ್ಡ ಸಂಖ್ಯೆ ಇತ್ತು ಅದರ ಸಣ್ಣ ಸಂಖ್ಯೆ ಕಳೆದ್ರೆ ಮುಗಿದೋತು. ಡಿಫ್ರೆನ್ಸ್ 47ರಾಗ 42 ಕಡೆ ಎಷ್ಟು ಉಳಿತೈತಿ? 5 ಉಳಿತೈತಿ. ಈಗ ಈ ಥರ ಡಿಫ್ರೆನ್ಸ್ ನೋಡಿರಿ. 55ರಾಗ 47 ಕಡೆ ಎಷ್ಟು ಉಳಿತೈತಿ? 8 ಉಳಿತೈತಿ. ಹಾಗಿದ್ರೆ ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡ್ಬೇಕಂದ್ರೆ 8:5. ಆನ್ಸರ್ ಏನಾಗುತ್ತೆ? 8:5. ಇದು ಸರಿಯಾದ ಉತ್ತರ ಆಗ್ತದೆ. ಈ ರೀತಿ ಕೇಳಿದಾಗ ಈ ರೀತಿ ಬಿಡಿಸ್ಬೇಕಿದ್ನ. ಇದು ಚಿಟ್ಟೆ ನೋಡ್ರಿ, ಇದು ಚಿಟ್ಟೆ. ಇದು ನೋಡ್ರಿ ಚಿಟ್ಟೆ. ಓಕೆ ನೋಡ್ರಿ, ಈಗೇನೈತಿ? ಫಸ್ಟ್ 42 ರೂಪಾಯಿ ಕೆ ಜಿ ಅಕ್ಕಿ, ಇಲ್ಲಿ 55 ಕೆ ಜಿ ರೂಪಾಯಿ ಅಕ್ಕಿ. ಮಿಶ್ರಣದ ಅಕ್ಕಿ ನಡು ಇಟ್ಕೋಬೇಕಾ? ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿಫ್ರೆನ್ಸ್ ತಗೊಂಡಿದ್ರೆ ಇವು ಅನುಪಾತ ಸಿಕ್ಬಿಡ್ತೈತಿ. ಓಕೆ, ಹಾಗಿದ್ರೆ ಅನುಪಾತ ಏನು ಎಷ್ಟಾಗೈತಿ? 8:5 ಅನ್ನೋದು ನಮ್ಮದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ. ಕ್ವಶನ್ ನೋಡ್ರಿ, ಕೊಟ್ಟಿರುವ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ 2 ಸಂಖ್ಯೆಗಳನ್ನು ಪರಸ್ಪರ ಬದಲಾಯಿಸಬೇಕು ಅಂತ ಕೇಳ್ತಾರೆ. ಇಲ್ಲಿ 2 ಸಂಖ್ಯೆನ ಬದಲಾಯಿಸಬೇಕು. ಆ ಸಂಖ್ಯೆನ ಬದಲಾಯಿಸಿದ್ರೆ ಅದು ಏನಾಕೈತಿ ಅಂತ ಸರಿಯಾಗಿ ಸಮೀಕರಣ ಸರಿ ಆಕೈತಿ ಅಂತ. ಹಾಗಿದ್ರೆ ಇದ್ರೊಳಗೆ ಯಾವ ಸಂಖ್ಯೆನ ಬದಲಾಯಿಸ್ಬೇಕಂತ ಕೇಳ್ತಾರೆ. ಯಾವ 2 ಸಂಖ್ಯೆ ಬದಲಾಯಿಸಿದ್ರೆ 0 ಬರ್ತೈತಿ ಅಂತ ಕೇಳ್ತಾರೆ. ಆಪ್ಷನ್ ಕೊಟ್ಟಾರೆ 9 ಮತ್ತು 7, 4 ಮತ್ತು 7, 1 ಮತ್ತು 0, 3 ಮತ್ತು 4. ಯಾವ ಈ ಸಂಖ್ಯೆಗಳನ್ನ ಅದಲು ಬದಲು ಮಾಡಿದ್ರೆ ಆನ್ಸರ್ 0 ಬರ್ತೈತೆ ಅಂತ ಕೇಳಕತ್ತಾರೆ. ಈಗ ನೋಡ್ರಿ, ಈ ರೀತಿ ಇದ್ದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಾರಲ್ಲ ಆಪ್ಷನ್ 9 ಮತ್ತು 7 ಕೊಟ್ಟಾರೆ. 9 ಮತ್ತು 7 ಚೇಂಜ್ ಮಾಡಿರಿ. ಇಲ್ಲಿ 9ದಲ್ಲಿ ಏನು ಮಾಡಿರಿ? 7 ಬರ್ರಿ ಬಾಗಲೇ 3 + 1 ಇಂಟು 7ದಲ್ಲಿ 9 ಬರ್ರಿ. 9 - 4 ನೋಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ 3 × 7 ಹೋಗಂಗಿಲ್ಲ. ಹಾಗಿದ್ರೆ ಈ ಆಪ್ಷನ್ ಹೋಯ್ತದೆ. 3 × 7 7 ಹಾಗಿಲ್ಲ, ಈ ಆಪ್ಷನ್ ಹೋಯ್ತು. ನೆಕ್ಸ್ಟ್ ಇದನ್ನು ಚೇಂಜ್ ಮಾಡಿರಿ. 7 ಮತ್ತು 4 ಚೇಂಜ್ ಮಾಡಿರಿ. 9 ಬಾಗಲೇ 3 + 1 ಇಂಟು 7ದಲ್ಲಿ ಏನು ಮಾಡ್ಬೇಕಾ? 4 ಹೋಗ್ಬೇಕು. ಇದನ್ನು ತೋರಿ ಆಪ್ಷನಿಗೆ 7ದಲ್ಲಿ 4 ಇಟ್ಕೊಳ್ರಿ, -4ದಲ್ಲಿ 7 ಇಟ್ಕೊಳ್ರಿ, =0. ಈಗ 0 ಬರ್ಬೇಕಾದ್ರೆ ಈಗ ನೋಡ್ರಿ, 3 × 1 3, 3 × 3 9. ಎಷ್ಟು ಉಳಿತೀಗ? 3 + 4 × 1 4 -7 0 ಬರ್ಬೇಕು. ಈಗ ನೋಡ್ರಿ, 3 + 4 ಮಾಡಿ ಎಷ್ಟಾಕೈತಿ? 7 ಆಕೈತಿ. 7 - 7 7 ಕರೆ ಎಷ್ಟು ಉಳಿತೈತಿ ರೀ? 0 ಉಳಿತೈತಿ. ಹಾಗಿದ್ರೆ ಇದು ಸರಿ ಬರತೈತಿ. ಆಪ್ಷನ್ ಏನಾவது ಸರಿ ಆಕೈತಿ ನಂಗಾರ ಬಿ ಸರಿ ಆಕೈತಿ. 4 ಮತ್ತು 7ನ ಅದಲು ಬದಲು ಮಾಡಿದ್ರೆ ಆನ್ಸರ್ 0 ಬರ್ತೈತಿ. ಹಾಗಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಇವತ್ತು ಇಷ್ಟು ವಿಡಿಯೋ ಸಾಕ. ಈಗ ನೋಡ್ರಿ, ಒಂದು ವಿಚಾರ ಏನಂತಂದ್ರೆ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ, ಟೆಲಿಗ್ರಾಮ್ ಗ್ರೂಪ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ ಎಲ್ಲನೂ ಲಿಂಕ್ ಅದಾವ ಡಿಸ್ಕ್ರಿಪ್ಷನ್ ಒಳಗೆ. ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ನೀವು ಇನ್ಸ್ಟಾಗ್ರಾಮ್ ಜಾಯ್ನ್ ಆಗೋದ್ರಿಂದ ಅಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲ ಗೊತ್ತಾಗೋ. ಟ್ರಿಕ್ಸ್ ಎಲ್ಲ ಅದ್ರೊಳಗೆ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ನಿಮಗೇನಾದರೂ ಈಗ ಕ್ಲಾಸ್ ಮುಗಿದಿದ್ದೆಲ್ಲ PDF ಇರ್ತಾವಲ್ಲ, PDF ಬಿಡಿಸಿದ್ದೆಲ್ಲ PDF ಇರೋಂಗಿಲ್ಲ. ಜಸ್ಟ್ ಹಿಂಗೆ ಖಾಲಿ ಇರ್ತಾವೆ. ಖಾಲಿ PDF ಕ್ವಶನ್ ಇರ್ತಾವೆ, ಖಾಲಿ PDF ಇರುತ್ತೆ. ಈ ರೀತಿ ಎಲ್ಲ ಬಿಡಿಸಿದ PDF ಇರೋಂಗಿಲ್ಲ. ಖಾಲಿ PDF ನಾನು ಬಿಡ್ತೀನಿ. ಇದನ್ನು ಕ್ಲಾಸ್ ನೋಡ್ತಿದ್ರೆ ಒಂದು ಸರ್ತಿ ನೀವು ನೋಡಲ್ಲ ಬಿಡ್ಸಕ್ಕೆ ಟ್ರೈ ಮಾಡಿ ನೋಡಲ್ಲ. ಎಲ್ಲರೂ ಟೆಲಿಗ್ರಾಮ್ದಾಗ ಬಿಡ್ತಿರ್ತೀನಿ. ಎಲ್ಲರೂ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಆಗೈತೆ ನೋಡಿ ಟೆಲಿಗ್ರಾಮ್ ಲಿಂಕ್. ಮತ್ತು ಈ ಪ್ರತಿಯೊಂದು ನೀವು ಯಾವುದೇ ಚಾನಲ್ಗೆ ಹೋದರೂ ಬರ್ತೇಜ್ ಪವರ್ ಅಂತ ಹೊಡೆದ್ರಂದ್ರೆ ಇಲ್ಲಿ ನೋಡಿರಿ, ಬರ್ತೇಜ್ ಪವರ್ ಅಂತ ಹೊಡೆದ್ರಂದ್ರೆ ಪ್ರತಿಯೊಂದು ವಾಟ್ಸಪ್ ಇದನ್ನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತು ಟೆಲಿಗ್ರಾಮ್ ಆಗಿರ್ಬೋದು, ನೀವು ಯಾವುದೇ ಚಾನಲ್ದಾಗ ಹೋಗಿ ನನ್ನ ಬರ್ತೇಜ್ ಪವರ್ ಅಂತ ಹೊಡೆದಂದ್ರೆ ನನ್ನ ಚಾನಲ್ ಹೆಸರು ಎಲ್ಲರೂ ಬರ್ತೇಜ್ ಪವರ್ ಅಂತ ಐತಿ. ಅವಕ್ಕೆಲ್ಲಕ್ಕೂ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಜಾಯ್ನ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಎಲ್ಲ PDF ಸಿಗ್ತಾವೆ. ಬಿಡಿಸಿದ PDF ಬಿಡೋಂಗಿಲ್ಲ. ಬಿಡಿಸಿದ PDF ಇಲ್ಲ, ಹಂಗೆ ಖಾಲಿದ PDF ಬಿಡ್ತೀನಿ. ಬಿಡಿಸಲ್ದೇ ಇರುವಂಥ PDF ಬಿಡ್ತೀನಿ. ಅದನ್ನ ನೋಡಿ ನೀವು ಏನು ಮಾಡ್ಬೇಕಾ? ವಿಡಿಯೋ ನೋಡಿದ ನಂತರ ಅದನ್ನ ಹೋಗಿ ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡುವಾಗ ಯಾವ ತಪ್ಪಾತು ಯಾವ ಸರಿ ಆಯ್ತು ನಿಮ್ಗೆ ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡೋಕೆ ಚಲೋ ಆಗೈತಿ. ಆ ಕಾರಣಕ್ಕೇನ ಬಿಡಿಸಿ ಬಿಡೋಂಗಿಲ್ಲ, ಖಾಲಿ ಅಷ್ಟೇ ಬಿಡ್ತಿರ್ತೀನಿ. ಆ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇವತ್ತಿನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಇನ್ನು ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.